ನಿದ್ದೆ ಮಾಡುವೆಯೋ ಇಲ್ಲ ಮರೆತು ಮಾತನಾಡುವೆಯೋ ನೀನು ನಿಜ ಭೀಮನ ಅಲ್ಲೋ ನೀನು ನಿಜ ಭೀಮನ ಅಲ್ಲವೋ ಅಂದು ಕುರುಸಭೆಯ ನಿನ್ನ ಸತಿ ಪಾಂಚಾಲಿಯ ಶಿರೋಜವಂ ಪಿಡಿದೆಳೆದ ದುಶ್ವಾಸನನ ರುಧಿರವಂ ಸೀಳನೆಂದು ನೀನು ಗೈದ ಶಪಥ ಏನಾಯಿತ ಶಪಥ 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 ಏನಾಯಿತ ನಿನ್ನ ಆ ಶಪಥ ಏನಾಯಿತ ಮರದಯ ಭೀಮಸೇನ ವಾಸುದೇವ ಮರತೆಯ ಮರುಳೆ ಒಂದು ಅಷ್ಟೆಲ್ಲ ಹೇಳಿದ ನಿನಗೆ ಇಂದು ಏನಾಯಿತು ಏನಾಯಿತು ವಾಸುದೇವ ನನ್ನನ್ನು ಜರಿದು ಹವಾಮಾನಗೊಳಿಸುತ್ತಿರುವೆ ಎಲ್ಲವೇ ಹವಾಮಾನಗೊಳಿಸುತ್ತಿರುವೆ ಎಲ್ಲವೇ ಹಾಳಾಗು. ಈ ಸಹಸ್ರ ಗಜವನ ಭೀಮನನ್ನು ಕೆಣಕುತ್ತಿರುವೆ ಎಲ್ಲವೇ ನನ್ನ ಅಗ್ರಜನಾದ ಧರ್ಮಾನಂದನ ಮಾತಿಗೆ ನಾನೇಕೆ ನಾನೇಕೆ ಎದುರಾಡಲು ಛೆ ಇಷ್ಟೊಂದು ಹವಾಮಾನತನಾಗಿರುವ ನಾನಿನ್ನು ಬದುಕುಳಿಯಬಾರದು. ನಾನು ಸಾಯುತ್ತೇನೆ, ನಾನು ಸಾಯಲೇಬೇಕು, ನಾನು ಸಾಯುತ್ತೇನೆ, ನಾನು ಸಾಯುತ್ತೇನೆ. ಏನು ಹುಡುಕ್ತಾವನ ಏನೋ ಗದೆ ಏನ ಗದೆ ಹುಡುಕ್ತಾವ್ರಿ. ಗದೆ ಹುಡುಕ್ತಿದ್ಯಾ? ಗದೆ ತರ ಜೋಗ್ತಾ ಇಲ್ವಾ ನಿನಗೆ? ಲೈ ಸದವ ತತಲ್ಲ ನನ್ನ ಗದೆನ. ಯಾನ್ರ ನೀವು ನಿಮ್ದು ನಿಮ್ ತರಕ್ ಹಾಕಿಲ್ವೇನ್ರು? ನಾನೊಬ್ಬ ಬಡ್ಪ ಇದ್ದೀನಿ ಅಂತ ನಮ್ಗೆ ಹೇಳ್ತೀರಲ್ಲ. ನಿಧಾನವಾಗಿ ಹೋಗಿ ಬರೋ. ಸಾಯುತ್ತೇನೆ, ನಾನು ಸಾಯುತ್ತೇನೆ, ನಾನು ಸಾಯುತ್ತಾನೆ. ಸರಿ ನಮಸ್ತೆ. ಹೈ ಕ್ಲಾಸ್ ಬಾ, ಆ ಕಡೆ ಬಂದು ಮಾತಾಡ. ಸಾಯುತ್ತಾನಂತೆ ಸಾಯುತ್ತಾನೆ. ಅಂದು ನಾನು ಅಸ್ತನಾವತಿಯ ಅಂತಃಪುರದಲ್ಲಿ ಬಸ್ ಇಳಿದು ಏನಮ್ಮ ಅಸ್ತಿನಾವತಿ ಅಂತಃಪುರದಲ್ಲಿ ಬಸ್ ಇಳಿದಲ್ಲಮ್ಮ, ಬಸವಳಿದು. ಸಾಯುತ್ತಾನಂತೆ ಸಾಯುತ್ತಾನೆ. ಅಂದು ನಾನು ಅಸ್ತನಾವತಿಯ ಅಂತಃಪುರದಲ್ಲಿ ಬಸವಳಿದು ಬಳಲಿ ಬೆವರಿ ಬೆಂಡಾಗಿ ಹಳುತ್ತಾ ನಿಂತಿದ್ದಾಗ ನಾನು ನಿನ್ನ ಮುಡಿ ಕಟ್ತೀನಿ, ಜಡೆ ಕೊಡ್ತೀನಿ, ಅದು ಮಾಡ್ತೀನಿ, ಇದು ಮಾಡ್ತೀನಿ ಅಂತ ಏನೇನೋ ಹೇಳಿ ಈಗ ಸಾಯುತ್ತಾನಂತೆ ಸಾಯುತ್ತಾನೆ. ನೀನು ಮಾಡಿದ ಶಪಥವೇನಾಗಬೇಕು? ಏನು ಏನು ಹಾಗಾದರೆ ನನ್ನನ್ನು ಸೀಕಂಡಿ ಎನ್ನುವೆಯಾ? ಸಿಕ್ಕಂಡಿ ಕಣ. ಹಾಗಾದರೆ ನನ್ನನ್ನು ಸೀಕಂಡಿ ಎನ್ನುವೆಯಾ? ಸಿಕ್ಕಂಡಿ ಕಣ. ಹಾಗಾದರೆ ನನ್ನನ್ನು ಇದು ಎನ್ನುವೆಯಾ? ಅದೇ ಅಂದಿದ್ದು ನನ್ನ ಮಗನೇ, ಮಾತಾಡು. ಅದೇ ನೀನು ಅದೇ ಸರಿಯಾಗಿದ್ದೀಯ. ನಾನೊಬ್ಬನೇ ಏನ್ ಮಾಡ್ಬೇಕಾಯ್ತದೆ? ಯಾವ್ರಿಗೆ? ಎಲ್ಲರೂ ಸಂಧಿ ಸಂಧಿ ಅಂತ ತಲೆ ಹೋಗ್ಲಾಡಿಸ್ತಾ ಇರೋವಾಗ ನಾನೊಬ್ಬನೇ ಏನು ಮಾಡೋಕ್ಕಾಗುತ್ತೆ? ಏನು ಮಾಡೋಕ್ಕಾಗೋದಿಲ್ಲ. ಇನ್ನು ನಿನ್ನ ಶಪಥ ಈಡೇರಿದಂಗೆ. ತನ್ನೆಲ್ಲ ಕದೇನಾ? ಸುಮ್ಕಿಲ್ಲ. ಅವ್ನ್ ಯಾವಾಗ ಅವ್ರು ಈ ಪಾಟಿ ತಪ್ಪದೆ ತಂದವಂಗ ಅವ್ನ ಕೈಯಾಗ ಎತ್ತಕ್ಕೆ ಹಾಕಿಲ್ಲ. ಅಲ್ಲ ವಾಸುದೇವ ಮುಖೋದರ ನೀನು ಏನು ಏನು ಎಂತವನು ಎಂತವನು? ನಾನೇನೋ ನಗಸಾಟಿಕೆಗೆ ಹಂಗಂದೆ ಎಂದೆ. ನಾನೇನು ನಗಚಾರಕ್ಕೆ, ಕುಚೋದ್ಯಕ್ಕೆ, ನಾನೇನೋ ಕುಚೋದ್ಯಕ್ಕೆ ಹಂಗಂದೆ ಎಂದರೆ ಸಾಯಲೇ ಹೊಂಟಿರುವೆಯಲ್ಲ. ನೀನು ಏನು ಎಂತವನು ಅದು ನನಗೆ ತಿಳಿಯದೆ
ಮಾತಾಡ್ರು. ಮೈ ಮೇಲೆ ಬಿಟ್ಟವ್ರದೆ. ಅಂದರೆ ನಿಮಗಾರಿಗೂ ಬಿದ್ದ ಬೇಡ, ಹೌದು ಪರಮಾತ್ಮ, ಸಂಧಿಯೇ ಆಗಬೇಕು. ಹೌದು ಪರಮಾತ್ಮ. ಆಗ ಆಗ ನಾನು ಹೋಗಿ ಸಂಧಿಗಾಗಿಯೇ ಪ್ರಯತ್ನ ಪಡುತ್ತೇನೆ. ಹೊಟ್ಟಿನಲ್ಲಿ ಯಾವುದಕ್ಕೂ ನೀವು ರೆಡಿಯಾಗಿರಿ. ಎಲ್ರು ನಿಮ್ದ ನಂದ ಬೇಡ್ರೆ ಯಾವಂದನಾದ್ರಲ್ಲಿ ಏನ್ ಬಿಟ್ರೆ ಕೆರ ಯಾಕೆ ನಿನಗೆ ಹಾಕಾಕೆ ಅಥವಾ ನಾನು ಹಾಕೊಂಡು ಸಾಯಾಕೆ? ನಾನೇನ್ ಮಾಡ್ದೆ ಬಿಟ್ರೆ? ಅಲ್ವೋ, ಪೌರಾಣಿಕ ನಾಟಕದಲ್ಲಿ ಯಾವುದಕ್ಕೂ ರೆಡಿಯಾಗಿರಿ ಅಂತೆಲ್ಲ, ನಾನು ಏನ್ರ ಹೊಡ್ಕೊಂಡು ಸಾಯ್ಲೋ. ಸಿದ್ಧವಾಗಿರು, ಅದಾಗಿರಿ. ನೀನು ಬೊಗಳ್ಬೇಡ, ಹೋಗು. ಹೊಟ್ಟಿನಲ್ಲಿ ಯಾವುದಕ್ಕೂ ನೀವೆಲ್ಲರೂ ಸಿದ್ಧವಾಗಿ, ನಾನಿನ್ನು ಬತ್ತೀನಿ. ಹೋಗುತ್ತ. ಆಮೇಲೆ ಮುಂದಲ್ದು ನೀವ್ಯಾಕೋ ಹಿಂಗ್ ನಿಂತಿದ್ದೀರಾ? ಲೈಟ್ ಆಫ್ ಮಾಡಲೇ. ಲೇ, ಯಾರ್ದು ನೆಕ್ಸ್ಟ್ ಸೀನು? ಶಗುಣಿದ ಮೇಷ್ಟ್ರೆ. ಲೇ, ಸಗಣಿ ಇದೆಲ್ಲ ಶಕುನಿ, ಇದು ಸುಮ್ಮನೆ ಇರಲೇ. ಶಗುಣಿದು ಅದೇ ಶಕುನಿ, ಇದು ಸುಮ್ಮನೆ ಇರ. ಶಗುನಿ. ಆ ಶಕುನಿ ಕೂಗೋ. ಲೇ, ಹೆಣ್ಮಗ ಎಲ್ಲೋ? ಹೆಣ್ಮಗಳೆಲ್ಲ ದ್ರೌಪದಿ ಬಂದು ಮೇಷ್ಟ್ರೆ. ಇಲ್ಲ ಇದೆ ಮಾಸ್ಟ್ರೆ. ಲೇ, ನೀವು ಒಬ್ಬಳೇ ಅಲ್ಲಿರಾಗ ಹೋಗ್ಬೇಡ, ಬಾಮಿದ್ದ ಹಂಗೆಲ್ಲ ಒಬ್ಬೊಬ್ಬಳೆ ಇರಂಗಿಲ್ಲ. ಬಾ, ಇಲ್ಲಿ ಕೂತ್ಕೋ. ಬಾ ಬಾ, ಇಲ್ಲಿ ಬಾ. ಶಗುನಿ ಕೂತ್ಕೋ. ಬರೋ ನೀನು, ಬರ ಬರ ಬರ. ಹಾ, ದುರ್ಯೋಧನನು ರೆಡಿ ಇರ್ಲಪ್ಪ. ಆಶೀರ್ವಾದ ಮಾಡಿ ಮೇಷ್ಟ್ರೆ. ನೋಡೋ, ನೀನೊಬ್ನೇ ಎಳ್ಳಿಗೆ ಬುದ್ಧಿವಂತ, ವಿದ್ಯಾವಂತ, ಚೆನ್ನಾಗಿ ಮಾಡಿ ನನ್ನ ಮರ್ಯಾದೆ ಉಳಿಸು. ಆಯ್ತು. ಓ, ಹೋಗ್ರಿ. ಇನ್ನೆಲ್ಲಿ ಹೋಗ್ತೀಯೋ? ಓ, ಆಕ್ಷನ್ ಮೇಲೆ ಬರ್ತಾವನೆ. ಬಾರ ಬಾರ. ಆ ಕೃಷ್ಣನು ಒಂದು ಪಕ್ಷ ವಹಿಸಿ ಅವರ ಶ್ರೇಯೋಭಿವೃದ್ಧಿಯನ್ನೇ ಬಯಸಿದರೆ, ಈ ಶಕುನಿ ತನ್ನ ಛಲ ಸಾಧನೆಗಾಗಿ ಕಟುಕರಲ್ಲಿ ಕರುಣೆ ಹುಟ್ಟಿಸಿ, ತತ್ವಶಾಲಿಗಳಿಗೆ ಮಂಕು ಹಚ್ಚಿ, ಬಂಧುಗಳಿಗೆ ಬೆಂಕಿ ಹಚ್ಚಿ, ತನ್ನವನೆಂದೇ ನಂಬಿಸಿಕೊಂಡಿರುವ ಕರಾಳ ರಕ್ತಾಕ್ಷ ಈ ಶಕುನಿ. ಶಕುನಿ ನಗ್ದಾಗೆ ನಗಬೇಕು ನೀನು. ಸಗಣಿ ತಿಂದು ನಗದಾಗ ನಗಬೇಡ. ಆಯ್ತು ಮೇಷ್ಟ್ರೆ. ಹಾ, ಅಷ್ಟೇ. ಲೇ ಸುಯೋಧನ, ಹಾ, ನಿನ್ನ ಕತ್ತಲೆ ಮನೆ ನಾನಿನ್ನೂ ಮರೆತಿಲ್ಲ. ರಾವುತನಿಲ್ಲದೆ ರಣರಂಗವೆಂದು ಶೋಭಿಸದು. ಧೃತರಾಷ್ಟ್ರನೆಂಬ ಕುರುಡು ಕುದುರೆಗೆ ಕೌರವನೆಂಬ ಕಡಿವಾಣ ಹಾಕಿ ಸಂಧಾನವೆಂಬ ಮಹಾಯುದ್ಧದಲ್ಲಿ ದಿಗ್ವಿಜಯಕ್ಕೇರಿಸಿ, ರಣಾಂಗದಲ್ಲಿ ಕೌರವರ ರಕ್ತದಲ್ಲಿ ನಲಿದಾಡಿ ನರ್ತಿಸುವ ರಕ್ತ ಪಿಪಾಸಿ ಈ ಶಕುನಿ. ಈ ಯುದ್ಧದಲ್ಲಿ ನಿನಗೆ ಒಳ್ಳೆಯ ಸಾವೇ ಇಲ್ಲ. ಅಂದು ನನ್ನ ಅಣ್ಣ ತಮ್ಮಂದಿರು ಹೇಗೆ ನರಳಿ ಸತ್ತರೋ, ನೀನು ಹಾಗೆಯೇ ಸಾಯುತ್ತೀಯೆ. ಕುರುಕುಲ ಪ್ರದೀಪ, ಮುಗಿಯಿತು ನಿನ್ನ ಪ್ರತಾಪ. ಎಲೆ ಮಾವ, ಎಲೈ ಮಾವ, ನಾನು ಮಾಡಿದ ಕೆಲಸ ಹೇಗೆ? ತಿಳಿಯಿತು ಬಿಡು. ಸೈನ್ಯವೆಲ್ಲ ಇತ್ತ ಕಡೆಯೇ ಹೊರಟಿರುವಂತಿದೆ. ಅದಕ್ಕೆಲ್ಲ ತಲೆ ಕೆಡಿಸಿಕೊಳ್ಳುವವನು ನಾನಲ್ಲ. ನನ್ನ ಮಕ್ಕಳನ್ನು ಬಡದಾಕೋಕೆ, ಮೇಷ್ಟ್ರೆ, ಆ ಪಾಂಡವರನ್ನು ಬಡದಾಕೋಕೆ ಸರಿ ಇದೆ ಬಿಡು. ನಾನೊಬ್ಬನೇ ಸಾಕು. ಆದರೆ ಆ ಕೃಷ್ಣ ಹೇಳುತ್ತಾನೆ, ವಿತ್ತ ಮಾಡಬೇಡಿ, ಅದು ನ್ಯಾಯ ಅಲ್ಲ ಎಂದು. ಅವನ ಮಾತನ್ನು ಯಾವನು ಕೇಳುತ್ತಾನೆ? ಬಿಡು. ಅಣ್ಣ ಆಗಲ್ಲ, ಅಣ್ಣ ಆಗಲ್ಲ, ಅಣ್ಣ ಆಗಲ್ಲ. ಬಾರ ಏನ್ ಮೇಷ್ಟ್ರೆ? ಇಲ್ಲಿ ಬಾರ. ಇಲ್ಲಿ ನಿನ್ನ ಕೈಯಲ್ಲಿ ಏನಾಗಲ್ವೋ? ನೀವ್ ಹೇಳ್ದಂಗೆ ಹೇಳಿದ್ನಲ್ಲ ಮೇಷ್ಟ್ರೆ. ನಾನು ಹೇಳಿದ್ದು ಅಣ್ಣ, ಆ ಗೊಲ್ಲ ಅದು ಬೇರೆ, ಇದು ಬೇರೆ. ಅಣ್ಣ ಕೂಗೋದು, ಆ ಗೊಲ್ಲ. ಸರಿ ಮೇಷ್ಟ್ರೆ, ಇನ್ನೊಂದು ಬಂದ್ಬಿಡ್ಲಾ ಮೇಷ್ಟ್ರೆ? ಬೇಡ ಕಣೋ, ಇಲ್ಲಿಂದಾನೆ ಹೇಳು. ಮಾತುಗಳು ಮರ್ತೋತವೆ ಮೇಷ್ಟ್ರೆ. ಹಾಳಾಗು. ಸರಿ ಮೇಷ್ಟ್ರೆ. ಹೋಗಿ ಬರೋದೇ ಆಯ್ತು. ಇದೆ ಅಲ್ವಾ? ಎತ್ಕೊಡ್ರಿ ಗೌಡ್ರಿ, ಇನ್ನೊಂದ್ಸಲ ಹೇಳು. ಅವನ ಮಾತನ್ನು ಯಾವನು ಕೇಳುತ್ತಾನೆ? ಬಿಡು. ಅಣ್ಣ, ಆ ಗೊಲ್ಲ ನಮ್ಮ ಊರಿಗೆ ಬಂದಿರುವನಂತೆ.